ಆಯ್ತಾ? ನಾನ್ ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ತಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳು ಯಾಕೆ ನಮ್ಮನ್ನ ಟಾರ್ಗೆಟ್ ಮಾಡುತ್ತೆ? ಅಥವಾ ಕೆಲವೊಂದೊಂದು ಸಂದರ್ಭದಲ್ಲಿ ಯಾಕೆ ನಮಿಗೇ ಆಗುತ್ತೆ ಅಂತ ಕೆಲವ್ರಿಗೆ ಒಂದು ಅನುಮಾನ ಇರುತ್ತೆ. ಬೇರೆಯವರೆಲ್ಲರೂ ಚೆನ್ನಾಗಿರ್ತಾರೆ, ನನಗ್ ಮಾತ್ರ ಯಾಕ್ ಆಗ್ತಾ ಇದೆ ಅಂತೇಳಿ ಕೆಲವರಲ್ಲಿ ಒಂದು ಕನ್ಫ್ಯೂಷನ್ಸು. ಜೊತೆಗೆ ಕೆಲವ್ರಿಗೆ ಇನ್ನೇನು ಪರಿಹಾರ ಮಾಡ್ಕೊಂಡಿರ್ತಾರೆ, ಮತ್ತೆ ಇನ್ನೇನು ಮತ್ತೆ ಮತ್ತೆ ನಮ್ಗೆ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣನೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಆಗ ಅವ್ರು ಏನ್ ಅನ್ಕೋತಾರೆ ಅಂತಂದ್ರೆ ನಾವು ಏನೋ ಮಾಡ್ಕೋಬೇಕು ಅಥವಾ ನಾವು ಈ ಭೂಲೋಕದಲ್ಲಿ ಇರೋದೇ ತಪ್ಪಾ? ಅಥವಾ ನಮ್ಗೆ ಯಾಕೆ ಕಷ್ಟಗಳು ಬರ್ತಾ ಇದೆ? ಇದೆಲ್ಲವೂ ಅವರ ಮನಸ್ಸಿನಲ್ಲಿ ಉಂಟಾಗುವಂತಹ ಹಲವಾರು ಪ್ರಶ್ನೆಗಳು ಉಂಟಾಗ್ತಾ ಇರ್ತದೆ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಸೊ ಇಲ್ಲಿ ಯಾಕೆ ಕೆಲವರಲ್ಲಿ ಮಾತ್ರ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಉಂಟಾಗುತ್ತೆ. ಇನ್ನು ಕೆಲವ್ರನ್ನ ನೀವು ನೋಡ್ಬೋದು, ಮಾಟ ಮಂತ್ರ ಮಾಡಿದಾಗ ಅಥವಾ ನಕಾರಾತ್ಮಕ ಶಕ್ತಿಗಳನ್ನ ಮೈಯಲ್ಲಿ ಬಿಟ್ರುನು ಕೆಲವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಲ್ಲ ಅಂತ ಕೆಲವರ ಒಂದು ಅಭಿಪ್ರಾಯ. ಆದ್ರೆ ಇಲ್ಲಿ ನಾವು ನೋಡ್ಬೇಕು, ಅವರಿಗೆ ನಿಜವಾಗ್ಲೂ ಮಾಂತ್ರಿಕ ಬಾಧೆಗಳು ಆಗಿದ್ಯಾ ಅಥವಾ ನಕಾರಾತ್ಮಕ ಶಕ್ತಿಗಳು ಅವರ ದೇಹದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಅನ್ಯ ಪ್ರೇತಾತ್ಮಗಳನ್ನ ನಮ್ಮ ದೇಹಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ, ಅಥವಾ ದಂಪತಿಗಳ ಮಧ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ, ಇಲ್ಲವೇ ಮಕ್ಕಳ ವಿವಾಹಕ್ಕೆ ಸಮಸ್ಯೆ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗುತ್ತೆ, ಇಲ್ಲದಿದ್ರೆ ಹಣಕಾಸಿನ ಸಮಸ್ಯೆ ಆಗುತ್ತೆ, ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳು ಸಾಯುವಂಥದ್ದು, ನಾಯಿ ಸಾಯುವಂಥದ್ದು, ಅಕ್ವೇರಿಯಂ ಅಲ್ಲಿ ಇರುವಂತಹ ಮೀನುಗಳು ಸಾಯೋದು, ಹೀಗೆ ನಮಗೆ ಹಲವಾರು ರೀತಿಯಲ್ಲಿ ಇದು ಸೂಚನೆಯನ್ನ ಕೊಡ್ತಾ ಬರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಇದೆಲ್ಲ ನಿಜನಾ ಅಂತ ಹೇಳ್ಬಿಟ್ಟು ನಂಬದೇ ಇಲ್ಲ. ಯಾಕೆಂದ್ರೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳನ್ನ ಮಾಡಿಸಿದಂತಹ ಸಂದರ್ಭದಲ್ಲೂ ಸಮೇತ ನಾವು ಹಲವಾರು ಸಂಕಷ್ಟಗಳಿಗೆ ಅಂದ್ರೆ ಕಷ್ಟಗಳಿಗೆ ಒಳಪಡ್ತೀವಿ. ಇದರಿಂದ ಹೊರಗಡೆ ಬರ್ಬೇಕಾದ್ರೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೀವಿ. ಜೊತೆಗೆ ನಮ್ಮೇಲೆ ಏನಾಗುತ್ತೆ ಅಂತಂದ್ರೆ ಸಮಯವನ್ನು ಹಾಳು ಮಾಡ್ಕೋತೀವಿ. ಯಾಕೆ ಅಂತಂದ್ರೆ ಆರೋಗ್ಯದ ಸಮಸ್ಯೆ ಬಂದಾಗ ಆಸ್ಪತ್ರೆ ಅಂತ ಹೋಗ್ತೀವಿ, ಹಾಗೆ ನಮ್ಮಂತ ಮಾಂತ್ರಿಕರ ಹತ್ರ ಹಲವಾರು ಜನರ ಹತ್ರ ಹೋಗ್ತಾರೆ. ಅದರ ಜೊತೆಗೆ ಎಷ್ಟೋ ಬಾರಿ ಕೆಲವೆಲ್ಲ ಸಂದರ್ಭದಲ್ಲಿ ಇನ್ನೇನು ವಿಪರೀತವಾಗಿ ಅವರಿಗೆ ಹಾಸಿಗೆ ಹಿಡಿದು ಪ್ರಾಣವೇ ಹೋಗುವಂತಹ ಸಂದರ್ಭಗಳು ಸಮೇತ ಕೆಲವರಲ್ಲಿ ಬಂದ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಆಸ್ಪತ್ರೆ ಕಾಯಿಲೆ ಅಂತೇಳಿ ಸುತ್ತಿರ್ತೀವಿ, ಆದ್ರೂ ಅದು ಆಸ್ಪತ್ರೆ ಕಾಯಿಲೆ ಆಗಿರಲ್ಲ. ಆದ್ರೂನು ನಮಗೆ ಗೊತ್ತೇ ಆಗಲ್ಲ ಇದು ನಿಜವಾಗ್ಲೂ ನಮಗೆ ಮಾಂತ್ರಿಕ ಬಾಧೆಯಿಂದ ನಾವು ತೊಂದರೆಯನ್ನ ಅನುಭವಿಸ್ತಾ ಇದೆಯಾ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ನಮಗೆ ತೊಂದರೆಗಳು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಗೊತ್ತೇ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇನೆ, ಯಾವಾಗ ನಿಮಗೆ ಆಸ್ಪತ್ರೆ ಕಾಯಿಲೆಗಳು ವೈದ್ಯಕೀಯ ಪರೀಕ್ಷೆಯಲ್ಲಿ ನಾರ್ಮಲ್ ಬಂದು ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮಂತವರ ಮುಖಾಂತರ ಮೊರೆ ಹೋಗ್ಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ನಾನು ಈಗಾಗಲೇ ನನ್ನ ಒಂದು ಗುರು ಪರಂಪರೆ ಚಾನೆಲ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಜೊತೆಗೆ ಪ್ಲೇ ಲಿಸ್ಟ್ ಅಲ್ಲೂ ಸಮೇತ ಇದೆ, ಅದನ್ನ ನೀವು ನೋಡ್ಬೋದು. ಮಾಂತ್ರಿಕ ಬಾಧೆ ಎಂದೇ ಏನು, ಅದನ್ನ ಹೇಗೆ ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಅದರ ಜೊತೆಗೆ ಇಂತಹ ಮಾಂತ್ರಿಕ ಬಾಧೆಯಿಂದ ನಮಗೆ ಜೀವನದಲ್ಲಿ ಮಕ್ಕಳ ಸಮಸ್ಯೆ, ಗಂಡ ಹೆಂಡತಿಯರ ಸಮಸ್ಯೆ, ಆರೋಗ್ಯ, ಫೈನಾನ್ಷಿಯಲ್ ಪ್ರಾಬ್ಲಮ್, ಇದೆಲ್ಲ ವಿವರಗಳನ್ನ ವಿವರವಾಗಿ ಅರ್ಧ ಗಂಟೆ 20 ನಿಮಿಷ ವಿಡಿಯೋಗಳು ಕೊಟ್ಟಿದ್ದೀನಿ ನೋಡಿ. ಹಾಗೆ ಕೆಲವೊಮ್ಮೆ ನಮಗೆ ಎಷ್ಟೇ ಸರಿಯಾಗಿ ಪರಿಹಾರ ಮಾಡ್ಕೊಂಡ್ರು ಸರಿಯಾಗಿ ಪರಿಹಾರ ಆಗಿಲ್ಲ ಅಂತಾನು ಕೊಟ್ಟಿದ್ದೀನಿ. ಇದನ್ನೆಲ್ಲವನ್ನು ನೀವು ನೋಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ಯಾಕೆ ನೆಗೆಟಿವ್ ಎನರ್ಜಿ ಮತ್ತು ಮಾಂತ್ರಿಕ ಬಾಧೆ ಕೆಲವರನ್ನು ಮಾತ್ರ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ವಿಚಾರವನ್ನ ನೋಡ್ಕೊಳ್ಬೇಕಾದಾಗ ಆ ವ್ಯಕ್ತಿನ ನೀವು ನೋಡ್ಬೋದು. ಆ ವ್ಯಕ್ತಿನ ನಾಸ್ತಿಕನೇ ಆಗಿರ್ಲಿ ಪ್ರತಿ ಒಬ್ಬರಿಗೆ ನೀವು ಎಂತ ಇವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅವರವರದೇ ಆದ ರೀತಿಯಲ್ಲಿ ಸಮಸ್ಯೆಗಳ ಇದೆ. ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಅಥವಾ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಇದ್ದೇ ಇದೆ. ಹಾಗೇನೇನೆ ನೀವು ನೋಡ್ಬೋದು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಹೇಳ್ತೀವಿ. ನಾವು ಇಂಡಿವಿಜುವಲ್ ಆಗಿ ಹೋರಾಡೋದಕ್ಕೂ ಒಗ್ಗಟ್ಟಲ್ಲಿ ನಾವು ಹೋರಾಡೋದಕ್ಕೂ ತುಂಬಾ ಅಂದ್ರೆ ತುಂಬಾ ಒಂದು ಡಿಫರೆನ್ಸ್ ಇದೆ. ನಾವು ಒಂಟಿಯಾಗಿ ಹೋರಾಡ್ತೀನಿ ಅನ್ನೋದಕ್ಕೂ ನಾವು ಎಲ್ಲರೂ ಸೇರಿ ಹೋರಾಡ್ತೀನಿ ಅನ್ನೋದಕ್ಕೂ ತುಂಬಾ ಒಂದು
ವ್ಯತ್ಯಾಸ ಇದೆ. ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಅನ್ಯ ಪ್ರೇತಾತ್ಮಗಳನ್ನ ಯಾರೂನು ಗುಂಪು ಗುಂಪಾಗಿ ನಿಮ್ಗೆ ಮಾಡಿ ಕಳಿಸಲ್ಲ. ಯಾವಾಗ್ಲೂ ಅಷ್ಟೇನೆ ನೀವು ತಿಳ್ಕೋಬೇಕು. ಯಾವಾಗ ನೀವು ಒಗ್ಗಟ್ಟಾಗಿರ್ತೀರಿ, ಮನೆಯವರೆಲ್ಲರೂ ಒಗ್ಗಟ್ಟಾಗಿರ್ತೀರಿ, ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳನ್ನ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಒಬ್ಬರೊಬ್ಬರೇ ಇರ್ತೀರಿ, ಅಂತಹ ಸಂದರ್ಭದಲ್ಲಿ ಇದು ನಿಮ್ಮನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಮಧ್ಯಾಹ್ನ ಆಗಿರ್ಬೋದು ಅಥವಾ ಒಬ್ಬರೇ ಆಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಹೊರಗಡೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ನೋಡ್ಕೊಂಡು ಹೋಗಿ, ಸುಮ್ನೆ ಹಾಗೆ ಹೋಗ್ಬೇಡಿ, ಜೊತೆಯಲ್ಲಿ ಯಾರಾದ್ರೂ ಕರ್ಕೊಂಡು ಹೋಗಿ. ಯಾವಾಗ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಯಾರೋ ನಿಮಗೆ ಮಾಡಿಸಿ ಕಳಿಸಿರುವಂತಹ ಆತ್ಮಗಳು, ಅವಕ್ಕೂ ಭಯ ಇರುತ್ತೆ. ಇದ್ದಕ್ಕಿದ್ದಂಗೆನೇನೆ ಈಗ ನಾವು ಯಾರ್ದೋ ಮನೆಗೆ ಹೋದಾಗ ಒಂದ್ಸತಿ ಡೋರ್ ನಾಕ್ ಮಾಡ್ಬೋದು, 2, 3 ಸತಿ, 4 ಸತಿ, 5, 6 ಸತಿ ಅವ್ರು ತಟ್ಟದಾಗ ಅವ್ರು ಬರ್ಲಿಲ್ಲ ಅಂದ್ರೆ ನಮಗೂ ಅನ್ಸುತ್ತೆ, ಇದೇನಪ್ಪಾ ನಾವು ತಟ್ತಾನೆ ಇದ್ದೀವಿ, ಬರ್ತಾ ಇಲ್ಲ, ಯಾಕೋ ಬೇಡ ನಾವು ಹೊಟ್ಟೋಗೋಣ ಅಂತ ಅನ್ಸುತ್ತಲ್ಲ. ಅದೇ ರೀತಿ ಇಂತಹ ನಕಾರಾತ್ಮಕ ಶಕ್ತಿಗಳು ಸಮೇತ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಒಬ್ಬರೇ ಇರೋದನ್ನ ನೋಡಿದಾಗ ನಮ್ಮನ್ನ ಟಾರ್ಗೆಟ್ ಜಾಸ್ತಿನೇ ಮಾಡುತ್ತೆ. ಯಾವಾಗ ನಾವು 1, 3, 4 ಈ ತರ ಇದ್ದಾಗ ಅದು ನಮ್ಮನ್ನ ಅತ್ಯಂತ ಕಮ್ಮಿಯಾದ ರೀತಿಯಲ್ಲಿ ಟಾರ್ಗೆಟ್ ಮಾಡುತ್ತೆ. ಹಾಗೆ ಯಾವಾಗ ನಮಗೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತದೆ, ವಿದ್ಯಾಭ್ಯಾಸ ಸಮಯದಲ್ಲಿ ಟಾರ್ಗೆಟ್ ಮಾಡಿದ್ರೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆಗಳನ್ನು ಕೊಡುತ್ತೆ. ವೈವಾಹಿಕ ಜೀವನದ ಸಮಯದಲ್ಲಿ ಟಾರ್ಗೆಟ್ ಮಾಡಿದ್ರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಡುತ್ತೆ. ಅಥವಾ ಬಾಣಂತಿ ಅಥವಾ ಬಸುರಿಯ ಸಮಯದಲ್ಲಿ ನಮಗೆ ಟಾರ್ಗೆಟ್ ಮಾಡಿದ್ರೆ ಹೊಟ್ಟೆಯಲ್ಲಿ ಇರುವಂತಹ ಮಗುವಿನ ಫೀಟಸ್ ಅಂತ ಅಥವಾ ಏನು ಗರ್ಭ ಇದೆ, ಆ ಗರ್ಭವನ್ನು ಸರಿಯಾಗಿ ಬೆಳೆಯಕ್ಕೆ ಬಿಡದೇ ಇರುವಂಥದ್ದು, ಅಥವಾ ಮಗು ಪದೇ ಪದೇ ಹುಷಾರ್ ತಪ್ಪುವಂಥದ್ದು, ಹೊಟ್ಟೆ ಒಳಗಡೆನೆ ಗರ್ಭಪಾತ ಆಗೋದು, ಮಗುವಿನ ಸರಿಯಾಗಿ ವಲನಗಳೇ ಆಗದೆ ಇರುವಂಥದ್ದು ಸಮೇತ ಆಗುತ್ತೆ. ಯಾವಾಗ ಇಂತಹ ಒಂದು ನಕಾರಾತ್ಮಕ ಶಕ್ತಿಯು ನಮ್ಮ ಜನನಾಂಗದಿಂದನೇ ಎಂಟರ್ ಆಗುವಂಥದ್ದು ಕೆಳಗಡೆಯಿಂದ, ಆಗ ಏನಾಗುತ್ತೆ ಅಂದ್ರೆ ಅದು ಬಸರಿ ಆಗ್ಲಿ ಬಾಣಂತಿನೇ ಆಗ್ಲಿ, ಅಂಥವರಿಗೆ ಆದಂತಹ ಸಂದರ್ಭದಲ್ಲಿ ಆ ಮಗುವಿನ ಮೇಲೆ ಸಮೇತ ಅದು ಹೆಚ್ಚಿನ ಪರಿಣಾಮವನ್ನೇ ಬೀರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದೆಲ್ಲ ನಾನು ನನ್ನ ಸ್ಟಡೀಸ್ ಅಲ್ಲಿ ನಾನು ಕಂಡಿರುವಂಥದ್ದು, ಹಾಗಾಗಿ ಹೇಳ್ತಾ ಇರೋದು. ಇದನ್ನೆಲ್ಲ ಯಾರು ನಂಬಲ್ಲ, ದೇವ್ರನ್ನೇ ನಂಬಲ್ಲ, ಇನ್ನು ದೆವ್ವಗಳನ್ನ ನಂಬ್ತೀರಾ? ಖಂಡಿತವಾಗ್ಲೂ ನಂಬಲ್ಲ ಯಾರೂನು. ಯಾಕಂದ್ರೆ ಕೆಲವೊಬ್ಬರೊಬ್ಬರ ಸಮಸ್ಯೆಯು ಕಣ್ಣಿಗೆ ಕಾಣಲ್ಲ, ಆದ್ರೆ ಕಾಡ್ತಾ ಇರ್ತದೆ. ಈಗ ನೋಡಿ, ಜ್ವರ ಬಂದ ತಕ್ಷಣ ನಾವು ಕೆಲವರಿಗೆ ನೋಡ್ಬೋದು, ಮೈ ಮುಟ್ಟಿದ್ರೆ ಬಿಸಿ ಇದೆಲ್ಲ, ಆದ್ರೆ ಮೈಯೆಲ್ಲ ಒಳಗಡೆ ನೋವು ಇರ್ತದೆ. ಹಾಗೇನೇನೆ ಥರ್ಮಾಮೀಟರ್ ಇಟ್ರು ಜ್ವರ ಇರೋದಿಲ್ಲ. ಯಾಕಂದ್ರೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಅತಿಯಾಗಿ ಬಾಧಿಸ್ತದೆ. ಅದಕ್ಕೆ ಯಾರನ್ನ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ? ಬಾಣಂತಿಯರ್ನ, ಬಸರಿಯರ್ನ, ಅದರ ಜೊತೆಗೆ ಮೈಲಿಗೆ ಆದಂತಹ ಹೆಣ್ಣು ಮಕ್ಕಳನ್ನ, ಅದರ ಜೊತೆಗೆ ಯಾರು ವೀಕ್ ಮೈಂಡ್ ಆಗಿರ್ತಾರೆ ಅವರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡುತ್ತೆ. ಹಾಗೇನೇನೆ ಇನ್ನೂ ಒಂದು ಏನ್ ಹೇಳುತ್ತದೆ ಅಂದ್ರೆ, ಆಯಾಯ ಮನುಷ್ಯನ ಕರ್ಮಾನುಸಾರ, ಪ್ರತಿಯೊಬ್ಬರ ಮನುಷ್ಯನ ಕರ್ಮದ ಅನುಸಾರದ ಮೇಲೆನೆ ನಮ್ಮ ಜೀವ ರಚನೆ ಆಗಿರುವಂಥದ್ದು. ಹಾಗಾಗಿ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಯಾರೋ ಮಾಂತ್ರಿಕ ಬಾಧೆಗಳನ್ನ ನಿಮಗೆ ಮಾಡಿಸಿ ಕಳಿಸಿದಂತಹ ಸಂದರ್ಭದಲ್ಲಿ ಯಾವುದೋ ಹೋಗಿ ನಿಮಗೆ ಅನ್ಯರಿಗೆ ಹೋಗಿ ಸೇರ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಅಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಪಾತು ಆತ್ಮಗಳಿಗೂ ತನ್ನದೇ ಆದಂತಹ ಜೀವ ರಚನೆ ದೈವಿಕ ರೂಪದಲ್ಲಿ ಅಥವಾ ದೈವಿಕ ಶಕ್ತಿಯಲ್ಲಿ ಈ ಭೂಮಿಯ ಮೇಲೆ ಇದೆಯೋ, ಅದೇ ರೀತಿ ನಮಗೂ ಸಮೇತ ಒಂದು ಶಕ್ತಿ ಇದೆ. ಹಾಗಾಗಿ ನಮ್ಮನ್ನ ನಾವು ಯಾವಾಗ್ಲೂ ರಕ್ಷಣೆಯನ್ನ ಮಾಡ್ಕೋಬೇಕಾಗುತ್ತೆ. ಮನುಷ್ಯನ ಕರ್ಮಾನುಸಾರ ಜೀವ ರಚನೆ ಆಗಿರುತ್ತೆ, ಅದರ ಜೊತೆಗೆ ನಮ್ಮ ಕರ್ಮ ಬಂಧನಗಳು ಮುಖ್ಯವಾಗಿರುತ್ತೆ. ಜೊತೆಗೆ ಇದೆಲ್ಲವೂ ಭಗವಂತನ ಲೆಕ್ಕಾಚಾರದಿಂದನೇ ನಾವು ಉಂಟಾಗಿರ್ತೀವಿ. ಜೊತೆಗೆ ಭಗವಂತನ ಲೆಕ್ಕಾಚಾರದ ಅನುಸಾರವಾಗಿನೇ ಒಂದು ಜಲ ಆಗಿರ್ಬೋದು, ಒಂದು ಮಣ್ಣು ಆಗಿರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಾಗಿರ್ಬೋದು ಅಥವಾ ನಷ್ಟಗಳಾಗಿರ್ಬೋದು, ಇವೆಲ್ಲವೂ ನಮಗೆ ದಾರಿ ಮಾಡಿಕೊಟ್ಟಿರುತ್ತೆ. ಹಾಗಾಗಿ ಆಯಾ ಸಂದರ್ಭದಲ್ಲಿ ಆಯಾ ಮಾರ್ಗಗಳಲ್ಲಿ ಒಂದು ಹೋಗ್ತಾ ಇರ್ಬೇಕಾಗುತ್ತೆ ನಾವು. ಅದರ ಜೊತೆಗೆ ನಾವು ಒಂದು ಸೂಕ್ತವಾದ ನಿರ್ಧಾರಗಳನ್ನು ನಾವು ಮಾಡಬೇಕಾಗುತ್ತೆ. ಬರೀ ನಾವು ಶೋಕಿಯುತವಾದ ಜೀವನವನ್ನು ಮಾತ್ರ ಅಥವಾ ಲಾಲಸ್ಯದಿಂದ ಕೂಡಿರೋ ಜೀವನವನ್ನು ಮಾತ್ರ ಮಾಡಿಕೊಳ್ಳದೆ, ಇಡೀ ಜೀವನದಲ್ಲಿ ನಮಗೆ ಕೆಲವರು ಯಾರು ಮಾಡಿಸಿದ್ದಾರೆ, ಯಾರು ನಕಾರಾತ್ಮಕ ಶಕ್ತಿಗಳನ್ನ ಕಳಿಸಿದ್ದಾರೆ ಅಂತ ಹೇಳಿನೇ ಸಮಯ ಹಾಳು ಮಾಡ್ಕೋತಾರೆ ಹೊರತು ಅವರ ಕಷ್ಟಗಳನ್ನ ವರವಾಗಿ ಮಾಡ್ಕೋಬೇಕು. ಎಷ್ಟೋ ಬಾರಿ
ಕೆಲವೆಲ್ಲ ಸಂದರ್ಭದಲ್ಲಿ ಚೆನ್ನಾಗಿರೋ ಹೆಣ್ಮಕ್ಳಿಗೂ ಮಾಂತ್ರಿಕ ಬಾಧೆಗಳನ್ನು ಮಾಡಿದಾಗ ಅವರು ಅನ್ಯ ಪುರುಷರನ್ನ ಆಕರ್ಷಣೆಗೊಳ್ಳೋದು ಅಥವಾ ಗಂಡನ ಮೇಲೆ ಒಂದು ಪ್ರೀತಿ ವ್ಯಾಮೋಹವನ್ನು ಬಿಟ್ಟು ಇತರ ಪುರುಷನ ಮೇಲೆ ಒಂದು ವ್ಯಾಮೋಹಕ್ಕೆ ಒಳಗಾಗುವಂಥದ್ದು ಅಥವಾ ಗಂಡಸಿನ ಮೇಲೆ ನಕಾರಾತ್ಮಕ ಶಕ್ತಿಗಳನ್ನ ಅಥವಾ ಮಾಂತ್ರಿಕ ಬಾಧೆಗಳನ್ನ ಮಾಡಿ ಬಿಟ್ಟಾಗ ಅಂತಹ ವ್ಯಕ್ತಿಯು ಸಮೇತ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಪರ ಸ್ತ್ರೀಯ ಹಿಂದೆ ಹೋಗಿ ಹಲವಾರು ಗಲಭೆಗಳನ್ನು ಮಾಡಿಕೊಂಡು ಪೊಲೀಸು ಕೋರ್ಟು ಕಚೇರಿ ಈ ತರ ಅಲಿತಾ ಇರ್ತಾರೆ. ಹಾಗಾಗಿ ಯಾರು ಮನಸ್ಸು ದುರ್ಬಲವಾಗಿರುತ್ತೆ, ಯಾರು ಒಂದು ದೈವಿಕ ಕಾರ್ಯಗಳನ್ನು ಮಾಡೋದೇ ಇಲ್ಲ, ಒಂದು ಮಂತ್ರ ಪಠನೆಗಳನ್ನು ಒಂದು ದೈವಿಕ ಇದರಲ್ಲಿ ಒಂದು ಶಕ್ತಿಯುತವಾಗಿರೋದಿಲ್ಲ, ಅದರ ಜೊತೆಗೆ ಅವರ ಮನಸ್ಸು ತುಂಬಾ ದುರ್ಬಲವಾಗಿರುತ್ತೆ. ಅದರ ಜೊತೆಗೆ ಅವರ ಹೌರ ಅಂತ ನಾವು ಹೇಳ್ತೀವಿ. ನೀವು ನೋಡಿ ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ದೇವಿಯ ಫೋಟೋದು ಅಥವಾ ದೇವರ ಫೋಟೋ ಹಿಂದೆ ಒಂದು ಅಭೋ ಮಂಡಲ ಅಂತ ಎಕ್ಸಾಂಪಲ್ ಹೇಳೋದಾದ್ರೆ ಬುದ್ಧನ ಫೋಟೋವನ್ನ ಎಲ್ಲ ನೋಡಿರ್ತೀರಿ. ಆ ಬುದ್ಧನ ಫೋಟೋದ ಹಿಂಭಾಗದಲ್ಲಿ ನೋಡ್ಬೇಕು ಎಷ್ಟು ಬ್ರೈಟ್ ಆಗಿ ಒಂದು ಹೌರ ಕಾಣುತ್ತೆ. ಹಾಗೆ ನಮ್ಮ ಹೌರ ಖಂಡಿತವಾಗ್ಲೂ ಚೆನ್ನಾಗಿ ಇದ್ದಾಗ ನಮಗೆ ಯಾರೇ ನಕಾರಾತ್ಮಕ ಶಕ್ತಿಗಳನ್ನ ಮಾಡಿ ಕಳಿಸಿದ್ರು ಅಥವಾ ಯಾವುದೇ ಪ್ರೇತಾತ್ಮಗಳನ್ನ ಮಾಡಿ ಕಳಿಸಿದ್ರು ಸಮೇತ ನಮಗೆ ಅದು ಸೇರಲ್ಲ. ಇನ್ನೂ ಒಂದು ಏನು ಅಂದ್ರೆ ಅನ್ಯ ಆತ್ಮಗಳು ಬರೀ ಯಾರೊಬ್ರು ಮಾಡಿ ಕಳ್ಸೋದು ಮಾತ್ರ ಸಾಧ್ಯನಾ? ಖಂಡಿತ ಇಲ್ಲ. ಯಾರೇ ಮಾಡಿ ಕಳಿಸ್ಬೇಕಾತು ಅಂತಂದ್ರು ನಿಮಗೆ ಪೂರ್ವ ಜನ್ಮದ ನಿಮ್ಮ ಕರ್ಮ ಶೇಷಗಳು ಬಾಕಿ ಇದ್ರೇನೆ ಈ ಜನ್ಮದಲ್ಲಿ ನಿಮಗೆ ಬಂದು ಅದು ಅಟ್ಯಾಚ್ ಆಗೋದು ಒಂದು. ಎರಡನೇದಾಗಿ ನಿಮ್ಮ ಮನೆಯಲ್ಲೇ ಇರುವಂತಹ ಹಿರಿಕರ ಯಾವುದಾದರೂ ಅಂದ್ರೆ ಹಿರಿಕರ ದೇಹದಲ್ಲಿ ಇದ್ದಂತಹ ಪ್ರೇತಾತ್ಮಗಳು ಸಮೇತ ನಿಮ್ಮ ದೇಹದಲ್ಲಿ ಅತ್ಯಂತ ಸುಲಭವಾಗಿ ದೇಹವನ್ನ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಎಷ್ಟೋ ಜನ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗ್ಬೇಡಿ ಅಂತ. ಕಾರಣ ಇಷ್ಟೇ, ಅಲ್ಲಿ ಎಷ್ಟೋ ಜನ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯು ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ನಕಾರಾತ್ಮಕ ಅಂದ್ರೆ ನಮ್ಮ ಮನೋಸ್ಥಿತಿಯು ದುರ್ಬಲವಾದಂತಹ ಸಂದರ್ಭದಲ್ಲಿ ನಮಗೆ ಅಂತಹ ಕಡೆ ಹೋದಾಗ ನಮಗೆ ಅದರ ಒಂದು ನೆಗೆಟಿವಿಟಿ ಒಂದು ಅಟ್ಯಾಚ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ರು. ಹಾಗಾಗಿ ಯಾರೇ ನಕಾರಾತ್ಮಕ ಶಕ್ತಿಯನ್ನ ಒಂಟಿ ಹೆಣ್ಮಗಳಾಗಿರ್ಬೋದು, ಸುಂದರವಾದ ಗಂಡು ಆಗಿರ್ಬೋದು, ಸುಂದರಿಯರಾಗಿರ್ಬೋದು, ಅಥವಾ ಅತಿ ಹೆಚ್ಚು ಕೆಲವ್ರು ನೋಡ್ಬೋದು ಸುಮ್ಮನೆ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ತಿಕ್ತಾನೇ ಕೂತಿರೋ, ಸುಮ್ಮನೆ ತಿಕ್ಕೋದು, ಅತಿ ಹೆಚ್ಚು ಬಾತ್ರೂಮ್ ಅನ್ನ ಆಗಾಗ ಹೋಗಿ ಸುಮ್ಮನೆ ಬಳಕೆಯನ್ನು ಮಾಡಬಾರ್ದು. ಇಂಥ ನಕಾರಾತ್ಮಕ ಶಕ್ತಿಗಳು ಅತಿ ಹೆಚ್ಚಾಗಿ ಟಾಯ್ಲೆಟು ಬಾತ್ರೂಮ್ಗಳಲ್ಲಿ ಹೇಗೆ ನನ್ನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಸೊ ನಾವು ಸುಮ್ಮನೆ ಹೋಗಿ ತಿಕ್ಕೊಂಡು ಸ್ನಾನ ಮಾಡ್ಕೊಂಡು ಕೂತ್ಕೊಂಡು ಇರುವಂಥದ್ದು ಸಮೇತ ಮಾಡಬಾರ್ದು. ಆಗಲೇ ದೈವಿಕವಾದಂತಹ ಒಂದು ಮಂತ್ರಗಳು, ದೈವಿಕವಾದಂತಹ ಹೋಮ ಹವನಗಳು, ಪಾರಾಯಣಗಳ ಮುಖಾಂತರವು ಸಮೇತ ನಾವು ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಬರದ ಹಾಗೆ ನಾವು ತಡೆಯನ್ನ ಗಟ್ಟಬಹುದು. ಹಾಗೆ ಯಾರದೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನಾವು ಅವರು ಉಪಯೋಗಿಸುವಂತಹ ಬಾತ್ರೂಮ್ ಇರ್ತದೆ. ಸೊ ಹಿಂದಿನ ಕಾಲದಲ್ಲಿ ಹಲವಾರು ಬಾತ್ರೂಮ್ಗಳಂದ್ರೆ ಮನೆಯ ಹೊರಗಡೆ ಬಾತ್ರೂಮ್ ಇರ್ತಿತ್ತು. ನಾವು ಬಾತ್ರೂಮ್ ಅನ್ನು ಉಪಯೋಗಿಸ್ಬೇಕಾದ್ರೆ ಪರರ ಬಾತ್ರೂಮ್ ಅನ್ನು ಉಪಯೋಗಿಸ್ಬೇಕಾದ್ರೆ ನೋಡಿ ಮಾಡಿ ಉಪಯೋಗಿಸ್ಬೇಕಾಗುತ್ತೆ. ಇದು ಅತ್ಯಂತ ಮುಖ್ಯವಾಗಿರುತ್ತೆ. ಹಾಗೆ ಬೇರೆಯವರು ಉಟ್ಟಂತ ಉಡುಗೆಗಳಲ್ಲಿ ನಾವು ಅದನ್ನ ನೋಡಿ ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗೆ ಹೊಸದಾಗಿ ಖರೀದಿ ಮಾಡದೆ ಬೇರೆಯವರು ಕೊಟ್ಟಂತಹ ಉಡುಗೆಗಳನ್ನ ನಾವು ಧರಿಸುವುದೇ ಬೇರೆ. ಹಾಗಾಗಿ ಯಾರ ದೇಹದಲ್ಲಿ ಯಾವ ರೀತಿಯ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇರುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಯಾರದೇ ಒಂದು ವಸ್ತ್ರಗಳನ್ನು ಅಥವಾ ಇನ್ನೊಬ್ಬರಿಗೆ ವಸ್ತ್ರಗಳನ್ನ ನಾವು ಕೊಡಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ರೀತಿ ನೀತಿಗಳಿರುತ್ತೆ, ಅದನ್ನ ಸಮೇತ ನೀವು ಅನುಸರಿಸಬೇಕಾಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿ ವಾರಕ್ಕೊಮ್ಮೆ ಧೂಪ ಹಾಕುವಂಥದ್ದು, ಅದು ಧೂಪ ಅಂತ ಹೇಳಿದಾಗ ಅಂಗಡಿಯಲ್ಲಿ ಸಿಗೋದಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಧೂಪಗಳೇ ಇರುತ್ತೆ. ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ಆರ್ಡರ್ ಮಾಡ್ಬೋದು. ಹಾಗೇನೇನೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ದೇಹದಿಂದ ಹೇಗೆ ಹೊರಗಡೆ ಬರುತ್ತೋ ಅದೇ ರೀತಿ ಮನೆಯಿಂದ ಸಮೇತ ಹೊರಗಡೆ ಬರುತ್ತೆ ಆ ಧೂಪ ಹಾಕೋದ್ರಿಂದ. ಹಾಗೇನೇನೆ ಯಾರೇ ಮಾಟ ಮಂತ್ರ ಮಾಡಿಸಿದ್ರು ನೀವು ನಿಮ್ಮ ಮನೆಯಲ್ಲೇ ಕೂತು ಮಂತ್ರ ಯಂತ್ರಗಳು ಅದರ ಜೊತೆಗೆ ಆ ದೈವಿಕವಾದಂತಹ ಸಕಾರಾತ್ಮಕವಾದ ಚಿಂತನೆಯನ್ನು ಬೆಳೆಸ್ಕೊಂಡು ನೀವು ನಿಮ್ಮ ಒಂದು ಮನೆಯನ್ನು ರಕ್ಷಣೆ ಮಾಡ್ಕೋಬಹುದು, ನಿಮ್ಮ ದೇಹವನ್ನು ಸಮೇತ ನೀವು ರಕ್ಷಣೆ ಮಾಡ್ಕೋಬಹುದು. ಈಗಾಗಲೇ ಕೆಲವರಿಗೆ ತುಂಬಾ ಹಿಡಿದ್ಬಿಟ್ಟಿರುತ್ತೆ 98%, 90% ಆ ಥರ ಎಲ್ಲ. ಕೆಲವ್ರನ್ನ ನೋಡಿದಾಗ ಇವರ ದೇಹದಲ್ಲಿ ಎಷ್ಟು ರೀತಿಯ ಪ್ರೇತಾತ್ಮಗಳಿದೆ ಅಥವಾ ಯಾರೋ ಮಾಡಿಸಿ ಮಾಂತ್ರಿಕ ಬಾಧೆಗಳನ್ನ ಕೆಲವರಿಗೆ ನೋಡ್ಬೋದು 50-60 ವರ್ಷಗಳಿಂದನೇ ಇರುತ್ತೆ. ಕೆಲವರಿಗೆ ಇನ್ನೇನು ಎಂಡ್ ಆಫ್ ದ ಡೇಸ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತೆಗೆಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ.
ಅಂತಹ ಸಂದರ್ಭದಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ಯಾವಾಗ ನಿಮಗೆ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಅಲ್ಲೋಲ ಕಲ್ಲೋಲಗಳಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆಗಳು ಇದ್ದೇ ಇದೆ. ಈಗ ನನಗಿಲ್ವಾ? ಖಂಡಿತವಾಗ್ಲೂ ಇದೆ, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ಈ ಜನ್ಮದ ಕರ್ಮ, ಹಿಂದಿನ ಜನ್ಮದ ಕರ್ಮ, ತಾತ ಮುತ್ತಾತರ ಕರ್ಮಗಳನ್ನು ನಾವು ಹೊತ್ಕೊಂಡು ಬಂದಿರ್ತೀವಿ. ಹಾಗಾಗಿ ಕರ್ಮದ ವಿಚಾರವಾಗಿ ಈ ಮೂರನ್ನೂ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಈ ಜನ್ಮದಲ್ಲಿ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಶುಭವೇ ಉಂಟಾಗುತ್ತೆ. ಆಗ ಒಂದು ಆರೋಗ್ಯ, ಐಶ್ವರ್ಯ, ಸಂತಾನದ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು. ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ಒಂಥರ ಅವ್ರು ಹೇಳ್ತಾರೆ, ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಡಿಪ್ರೆಷನ್ ಅನ್ನುವ ವರ್ಡ್ಸ್ ಇವಾಗ ಬಂದಿರುವಂಥದ್ದು. ಅಂದ್ರೆ ವರ್ಡ್ಸ್ ಇದೆ, ಆದ್ರೆ ಎಲ್ಲರೂ ಯಾರು ಕೇಳಿದ್ರು ಡಿಪ್ರೆಷನ್. ಆ ಡಿಪ್ರೆಷನ್ಗೆ ಕಾರಣ ಏನು? ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಅಂದ್ರೆ ಮಕ್ಕಳಾಗದೇ ಇರ್ಬೋದು, ಎಕ್ಸ್ಟ್ರಾ ಮೆರಿಟಲ್ಸ್ ಇರ್ಬೋದು, ಮ್ಯಾರಿಡ್ ಲೈಫ್ ಇಶ್ಯೂಸ್ ಇರ್ಬೋದು. ಬಿಕಾಸ್ ಇಲ್ಲೇನಾಗುತ್ತೆ ಅಂದ್ರೆ ತುಂಬಾ ಇಶ್ಯೂಸ್ ಬರುತ್ತೆ. ನೀವು ಎಲ್ಲವನ್ನು ಸರಿ ಮಾಡ್ಕೊಂಡು ಪರಿಹಾರ ಆಗ್ಲಿಲ್ಲ ಅಂದಾಗ ನಾವು ಸರಿಯಾದ ಮೂಲವನ್ನೇ ನಾವು ನೋಡ್ಬೇಕು. ಮೂಲ ಸರಿಯಾಗಿ ಪರಿಹಾರ ಮಾಡ್ಕೊಂಡಾಗ ನಮಗೆ ಫ್ರೂಟು ಸರಿಯಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದ್ರೂ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಪ್ರೇತ ಬಾಧೆಗಳು, ಮಾಂತ್ರಿಕ ಬಾಧೆಗಳು ಅಥವಾ ಅನ್ಯ ಆತ್ಮಗಳು, ಮನೆಯಲ್ಲಿ ಶಬ್ದಗಳಾಗ್ತಾ ಇದೆ, ದೇಹ ಸುಸ್ತಾಗ್ತಾ ಇದೆ, ಸುಮ್ನೆ ಆದ್ರೂನು ನನಗೆ ಕೋಪ ಬರ್ತಾ ಇದೆ, ಹಠ ಬರ್ತಾ ಇದೆ, ಕೆಲವರಿಗೆ ನೋಡ್ಬೇಕು ಗಂಡನನ್ನ ನೋಡಿದ್ರೆ ಇಷ್ಟ ಆಗಲ್ಲ, ಹೆಂಡತಿಯನ್ನ ನೋಡಿದ್ರೆ ಇಷ್ಟ ಆಗಲ್ಲ, ಇವೆಲ್ಲವೂ ಇತ್ತು ಅಂತಂದಾಗ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸ್ಆಪ್ ನಂಬರ್ ಬಂದು 7019806595ಗೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.